नाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ. ಆನಂದಮೂರ್ತಿಯಾಗಿರುವ ಶ್ರೀರಾಮಚಂದ್ರ ಸುಗ್ರೀವನೊಡಗೂಡಿ ಬೆಳಗ್ಗೆ ಸುವೇಲ ಪರ್ವತದ ಮೇಲೆ ಕೂತಿದ್ದಾಗ ಎದುರುಗಡೆ ಕಾಣಿಸುತ್ತಿದ್ದ ತ್ರಿಕೂಟ ಪರ್ವತದ ತುದಿಯಲ್ಲಿ ವಿಸ್ತಾರವಾಗಿ ವ್ಯಾಪಿಸಿಕೊಂಡಿದ್ದಂತಹ ಲಂಕೆಯನ್ನ ಕಂಡ. ಆ ಲಂಕೆಯ ಹೊರಭಾಗದ ಗೋಡೆಗಳು, ಎತ್ತರದ ಮಹಡಿಗಳುಳ್ಳ ಮನೆಗಳು, ಅತ್ಯಂತ ಸುಂದರವಾದ ಚಿತ್ತಾರಗಳ ಜೊತೆಗೆ ಸಮೃದ್ಧಿಯಿಂದ ಕೂಡಿರುವುದನ್ನ ಸುಗ್ರೀವ ಕಂಡು ಚಕಿತನಾದ. ದೇವಲೋಕದ ಸ್ವರ್ಗವೇ ಇಳಿದು ಬಂದಿದೆಯೋ ಎನ್ನುವಂತೆ ಅದ್ಭುತವಾಗಿ ಕಾಣಿಸಿದ ಆ ಲಂಕೆಯ ಬಗೆಗೆ ಅಚ್ಚರಿಪಟ್ಟ ಅಂತ ನಾವು ನಿನ್ನೆ ನೋಡಿದ್ವಿ. ಮುಂದೋಗ್ಲಿ. 52 ಸುಧಾ ಅವ್ರು ಹೇಳಿ. ತತ್ರ ಪ್ರಾಸಾದ ಶಿಖರೇ तत्र प्रासादशिखरे ಚಾರುಚಾಮರವೀಜಿತಂ चारुचामरवीजितं ರಾವಣಂ ಪ್ರೈಕ್ಷತ ಕಪಿ रावणं प्रैक्षत कपिः ಸರ್ವಭೂಷಣಭೂಷಿತಂ सर्वभूषणभूषितं ಕಪಿ ಸುಗ್ರೀವ ಲಂಕೆಯ ನಡುವೆ ಕಂಡ ಎತ್ತರದ ಮಹಡಿಗಳ ಮನೆಯ ಮೇಲ್ಭಾಗದಲ್ಲಿ ಬೀಸುತ್ತಿರುವ ಚಾಮರಗಳ ನಡುವೆ ಅನೇಕ ಆಭರಣಗಳನ್ನು ತೊಟ್ಟಿರುವ ರಾವಣನನ್ನು ಕಂಡ. ಪ್ರಾಸಾದ ಶಿಖರೇ ಚಾರುಚಾಮರ ವೀಜಿತಂ ಸರ್ವಭೂಷಣ ಭೂಷಿತಂ ರಾವಣಂ ಪ್ರೈಕ್ಷತ. ಬಗೆ ಬಗೆಯ ಆಭರಣಗಳನ್ನು ತೊಟ್ಟು ಸುತ್ತಲೂ ನೀರೇರ ಕೈಯಲ್ಲಿ ಚಾಮರವನ್ನು ಬೀಸಿಕೊಳ್ಳುತ್ತಿದ್ದಂತಹ ರಾವಣನನ್ನು ಸುಗ್ರೀವ ಆ ಎತ್ತರದ ಮಹಲಿನ ಹೊರಭಾಗಕ್ಕೆ ಗಾಳಿಯಾಡಲು ನಿಂತಿದ್ದ ರಾವಣನನ್ನು ಕಂಡ. ಯಾರು? ಸುಗ್ರೀವ. ತತ್ರ ಆ ಲಂಕೆಯ ಮಹಲಿನ ಮೇಲ್ಭಾಗದಲ್ಲಿ, ತತ್ರ ಇತ್ಯುಕ್ತೆ ಪ್ರಾಸಾದ ಶಿಖರೇ, ತತ್ರ ಅವ್ಯಯ, ಪ್ರಾಸಾದ ಶಿಖರೇ ಪ್ರಾಸಾದ ಶಿಖರಂ ತಸ್ಮಿನ್ ಸಪ್ತಮಿ ಏಕ ಚಾರು ಚಾಮರ ವೀಜಿತಂ. ಚಾರೂಣಿ ಯಾನಿ ಚಾಮರಾಣಿ
ಚಾರು ಚಾಮರಾಣಿ ಚಾಮರು ಚಾರು ಚಾಮರೈಃ ವೀಜಿತಂ ಚಾರು ಚಾಮರ ವೀಜಿತಂ ರಾವಣಂ ದ್ವಿತೀಯ ಭಕ್ತಿ ಏಕವಚನ ಪ್ರೈಕ್ಷತ ಈಕ್ಷದರ್ಶನೆ ಲಂಗ್ ಪ್ರಥಮ ಏಕ ಕಪಿಃ ಪುಲ್ಲಿಂಗ ಪ್ರಥಮ ಏಕ ಸರ್ವಭೂಷಣ ಭೂಷಿತಂ ಸರ್ವಾಣಿ ತತಾನಿ ಭೂಷಣಾನಿ ಸರ್ವಭೂಷಣಾನಿ ಸರ್ವಭೂಷಣೈಃ ಭೂಷಿತಂ ಸರ್ವಭೂಷಣ ಭೂಷಿತಂ ಭೂಷಿತಃ ಭೂಷಿತಂ ಚೈತನ್ಯವ್ರು ಹೇಳಿ. ಸ್ವಾಮಿನೋ ದಾರಚೋರೋ ಮೇ स्वामिनो दारचोरो मे स्वामिनो दारचोरो मे ಸೋಯಮಾಸ್ತೆ ಖಲಃ ಸುಖಂ सोयमास्ते खलसुखं सोयमास्ते खलसुखम् इति संरंभ सन्निभः इति संरम्भसन्निभः इति संरम्भसन्निभः चुक्षोभरविनन्दनः शुक्षोभरविनन्दनः शुक्षोभरविनन्दनः ಮೇ ಸ್ವಾಮಿನಃ ನನ್ನ ಸ್ವಾಮಿಯಾಗಿರುವ ಶ್ರೀರಾಮಚಂದ್ರನ ದಾರಚೋರ ಖಲಃ ಸಹ ಸುಖಂ ಆಸ್ತೆ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ದಾರಚೋರ ಮಡದಿಯಾಗಿರುವಂತಹ ಸೀತೆಯನ್ನ ಅಪಹರಿಸಿದ ಖಲಹ ಕಟುಕ ಕಳ್ಳ ಅಯಂ ಇವನು ಸುಖಂ ಆರಾಮವಾಗಿ ಆಸ್ತೆ ಇದ್ದಾನೆ. ಸಿಟ್ಟುವಂತವನಿಗೆ ಸೋಯಂ ರಾವಣ ಸುಖಂ ಆಸ್ತೆ. ಆ ರಾವಣ ಎಷ್ಟು ಮೈಮರೆತು ಆನಂದದಿಂದ ನೆಮ್ಮದಿಯಿಂದ ಇದ್ದಾನೆ. ಇತಿ ಈ ರೀತಿಯಾಗಿ ಸಂಭ್ರಂಭ ಸನ್ನಿಭ ಕೋಪದಿಂದ ಕೂಡಿದವನಾಗಿ, ಸನ್ನಿಭ ಅಂದ್ರೆ ಕೂಡಿದ್ದು ಅಂತ, ಸಂಭ್ರಂಭ ಸನ್ನಿಭ ಕೋಪದಿಂದ ಕೂಡಿದವನಾಗಿ ಯಾರು? ರವಿನಂದನ ಚುಕ್ಷೋಭ ಸುಗ್ರೀವ ಕ್ಷೋಭೆಗೊಳಗಾದ. ಅವನಿಗೆ ಸಿಟ್ಟು ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಏನು ಅನ್ಯಾಯ ಮಾಡಿದವರು ಆರಾಮಾಗಿರ್ತಾರೆ, ಕಷ್ಟಪಡೋರು ಕಷ್ಟ ಪಡ್ತಾನೆ ಇರ್ತಾರೆ ಅಂತ ಸುಗ್ರೀವನಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ಅಂದ್ರೆ ರಾಮನ ಮೇಲಿನ ಅತ್ಯಂತ ಪ್ರೀತಿ ತನಗೆ ಆಗಿದ್ರೆ ಏನು ಯೋಚನೆ ಮಾಡ್ಲಿಲ್ಲ ಅವನು. ಆದ್ರೆ ರಾಮನಿಗೆ ಈ ರೀತಿಯಾದ ಅನ್ಯಾಯವನ್ನು ಮಾಡಿದವ ಸುಖವಾಗಿದ್ದಾನೆ ಅಂತ ಗೊತ್ತಾದಾಗ ಸಿಟ್ಟು ಬಂತು. ಅನ್ಯಾಯ ಮಾಡಿ ಮೆರೀತಾ ಇದ್ದಾನೆ, ಆಭರಣಗಳನ್ನ ತೊಟ್ಟು ಚಾಮರದಿಂದ ಗಾಳಿ ಬೀಸಿಕೊಂಡು ಬೇಕಾದ್ದೆಲ್ಲ ಕೈಗೆ ತರಿಸಿಕೊಂಡು ತಿಂದು ತಿಂದು ತೇಗಿ ದಪ್ಪ ತೂಗಿ ಯಾರಿಗೂ ಬಾಗದ ಹಾಗೆ ಎಲ್ಲರ ಮನಸ್ಸಿಗೂ ಬೇಗೆ ತಂದವನೀತ ಬದುಕ್ಲೇಬಾರದು ಅನ್ನುವಷ್ಟು ಕೋಪ ಬಂತವನಿಗೆ. ಶ್ರೀರಾಮಚಂದ್ರಸ್ಯ ಭಾರ್ಯಾಭೂತಾನ್ ಸೀತಾನ್ ಅಪಾಜಹಾರ ಏಷಃ ರಾವಣಃ ಸ ಇದಾನೀಂ ಸುಖಂ ಆಸ್ತೆ ತಸ್ಯ ಪಶ್ಚಾತ್ತಾಪ ಭಾವೋಪಿ ನಾಸ್ತಿ. ಇತಿ ಸಂಚಿಂತ್ಯ ರವಿನಂದನಃ ಸುಗ್ರೀವಃ ಕೋಪಸಹಿತಃ ಚುಕ್ಷೋಭ ಸಂಚಚಾಲ ಸ್ವಾಮಿನಃ ಷಷ್ಠಿ ಏಕ ದಾರಾಣಾಂ ಚೋರಃ ದಾರಚೋರಃ. ದಾರಾಣಾಂ ಅಂತ ಯಾಕೆ ಅಂದ್ರೆ ದಾರ ಶಬ್ದ ನಿತ್ಯ ಬಹುವಚನ, ಆದ್ರಿಂದಾಗಿ
ರಾಮನಿಗೆ ಹೆಂಡಂದಿರಿದ್ರು ಅಂತ ಅರ್ಥ ಅಲ್ಲ. ದಾರ ಶಬ್ದವೇ ನಿತ್ಯ ಬಹುವಚನ ಅಂತ, ಅದು ಒಬ್ಬರಿಗೆ ಪ್ರಯೋಗ ಮಾಡುವಾಗ್ಲೂ ಹಾಗೇನೆ. ಕೆಲವರು ಈ ತರದ ಮಾತುಗಳು ಬಂದಾಗ ಭಾಷೆಯ ಸೌಖ್ಯ ಗೊತ್ತಿಲ್ಲದವರು ರಾಮನಿಗೆ ಬಹಳ ಜನ ಹೆಂಡಂದಿರಿದ್ರು ಅಂತ ರಾಮಾಯಣದಲ್ಲೇ ಹೇಳಿದೆ ಅಂತ ಬಡ್ಕೊಳ್ತಾರೆ. ಅವರಿಗೆ ಆ ಶಬ್ದದ ಸ್ವಭಾವ ಗೊತ್ತಿಲ್ಲ, ಮತ್ತು ಕೆಲವೊಮ್ಮೆ ಭಾಷೆಯ ಏನಂತಾರೆ ಸೊಗಡು, ಲ್ಯೂಸಿಡಿಟಿನೇ ಅರ್ಥ ಆಗಿರಲ್ಲ. ಬಾಯಿಗೆ ಬಂದಂತೆ ಮಾತಾಡುವುದೇ ಒಂದು ಶೋಭೆ ಅಂತ ಭಾವಿಸಿ ಮಾತಾಡುತ್ತಾರೆ. ದಾರಾಣಂ ಚೋರಃ ದಾರಚೋರಃ ಪುಲ್ಲಿಂಗ ಪ್ರಥಮ ಏಕ, ಮೇ ಷಷ್ಠಿ ಏಕ, ಸಹ ಪುಲ್ಲಿಂಗ ಏಕ, ಅಯಂ ಪುಲ್ಲಿಂಗ ಏಕ, ಸೋ ಅಯಂ ಸೋಯಂ ಪೂರ್ವರೂಪ, ಆಸ್ತೆ ಆಸ ಉಪವೇಶನೆ ಲಟ್ ಪ್ರಥಮ ಏಕ, ಖಲಃ ಪುಲ್ಲಿಂಗ ಪ್ರಥಮ ಏಕ, ಸುಖಂ ಅದು ಕ್ರಿಯಾ ವಿಶೇಷಣವಾಗಿ ಬಂದದ್ದು ದ್ವಿತೀಯ ವಿಭಕ್ತಿ ನಪುಂಸಕಲಿಂಗೆ ಏಕವಚನ. ಇತಿ ಅವ್ಯಯ ಸಂಭ್ರಂಭೇಣ ಸನ್ನಿಭ ಪುಲ್ಲಿಂಗ ಪ್ರಥಮ ಏಕ, ಚುಕ್ಷೋಭಕ್ಷುಭ ಸಂಚಲನೆ ಲಿಟ್ ಪ್ರಥಮ ಏಕ, ರವೇಹ ನಂದನ ರವಿನಂದನ ಪುಲ್ಲಿಂಗ ಪ್ರಥಮ ಏಕ. ಮುಂದೋಗೋಣ. ಗುರುರಾಜ ಹೇಳು. ಮರತಕ ಮಣಿವರ್ಣಂ ಮತ್ತ ಮಾತಂಗಲೀಲಂ, ಮರತಕ ಮಣಿವರ್ಣಂ ಮತ್ತ ಮಾತಂಗಲೀಲಂ, ಮರತಕ ಮಣಿವರ್ಣಂ ಮತ್ತ ಮಾತಂಗಲೀಲಂ, ಮಧುಕರ ಪರಿಘುಷ್ಟಾಂ ವೈಜಯಂತೀಂ ವಹಂತಂ, ಮಧುಕರ ಪರಿಘುಷ್ಟಾಂ ವೈಜಯಂತೀಂ ವಹಂತಂ, ಮಧುಕರ ಪರಿಘುಷ್ಟಾಂ ವೈಜಯಂತೀಂ ವಹಂತಂ, ಹರಿಪರಿಷದಿ ರಾಮಂ ಸಸ್ಮಿತಂ ವೀಕ್ಷಮಾಣಂ, ಹರಿಪರಿಷದಿ ರಾಮಂ ಸಸ್ಮಿತಂ ವೀಕ್ಷಮಾಣಂ, ಹರಿಪರಿಷದಿ ರಾಮಂ ಸಸ್ಮಿತಂ ವೀಕ್ಷಮಾಣಂ, ಹರಿಪತಿರಥನತ್ವಾ ಚೋದಯಾಮಾಸ ಸೇನಾಂ, ಹರಿಪತಿರಥನತ್ವಾ ಚೋದಯಾಮಾಸ ಸೇನಾಂ, ಹರಿಪತಿರಥನತ್ವಾ ಚೋದಯಾಮಾಸ ಸೇನಾಂ. ರಾಮನನ್ನು ನಮಸ್ಕರಿಸಿ ಹೊರಟ. ಇಷ್ಟು ವಿಷಯ. ಮತ್ತು ತನ್ನ ಕಪಿಸೇನೆಯನ್ನ ಹುರಿದುಂಬಿಸಿದ. ಎಂಥ ರಾಮನನ್ನು ನಮಿಸಿ ಹೊರಟ? ಮರತಕ ಮಣಿವರ್ಣಂ, ಮರತಕ ಅಂತ ಒಂದು ಇಂದ್ರನೀಲಮಣಿಯ ಹಾಗಿರುವ ಅತ್ಯಂತ ಕಡು ಕಪ್ಪೆನಿಸುವ ಆದರೆ ಅತ್ಯಂತ ಕಾಂತಿಯುಕ್ತವಾದ ಬಣ್ಣದಂತೆ ಕಾಣುವ ಶರೀರವುಳ್ಳ ರಾಮಚಂದ್ರ, ಮಾತಂಗ ಲೀಲಂ, ಮತ್ತವಾದ ಆನೆಯ ಲೀಲೆಯಂತೆ ಕೂಡಿರುವವ. ಅಂದ್ರೆ ಅದರ ಏನೇ ಚಟುವಟಿಕೆ ಇದ್ರೂ ಗಂಭೀರವಾಗಿರುತ್ತೆ ಅಂತ ಅರ್ಥ. ಮತ್ತ ಮಾತಂಗ ಲೀಲಂ, ಅತ್ಯಂತ ಮದಭರಿತವಾದ ಆನೆಯ ದೃಢವಾದ ನಡೆನುಡಿಗಳಂತಿರುವ ರಾಮಚಂದ್ರನನ್ನು, ಮಧುಕರ ಪರಿಘುಷ್ಟಾಂ ವೈಜಯಂತೀಂ ವಹಂತಂ, ಜೇನಿನ ನೊಣಗಳ ರಾಶಿ ಮುತ್ತಿಕೊಂಡಿರುವ ಮಾಲೆಯನ್ನ ತೊಟ್ಟವನನ್ನು, ಮರತಕದ ಮಣಿಯಂತೆ ಬಣ್ಣದವನು, ಮತ್ತವಾದ ಆನೆಯಂತೆಯ ನಡೆಯವನು, ಜೇನುಹುಳುಗಳಿಂದ ಮುತ್ತಿಕೊಂಡ ಕಾಲ್ವರೆಗಿನ ಕಾಡು ಹೂಗಳ ಮಾಲೆಯನ್ನು ಕೊರಳಲ್ಲಿ ತೊಟ್ಟವನನ್ನು, ನಗುತ್ತಲೇ ಇರುವ ಸುತ್ತಲೂ ನಡೆಯುವ ಎಲ್ಲ ಸಂಗತಿಗಳನ್ನು ಕಾಣುತ್ತಿರುವ ರಾಮಂ, ರಾಮನನ್ನು, ಹರಿಪರಿಷದಿ ಕಪಿಗಳ ನಡುವೆ, ಹರಿಪತಿ ಸುಗ್ರೀವನು, ನತ್ವಾ ನಮಿಸಿ, ಸೇನಾಂ ತನ್ನ ಸೇನೆಯನ್ನು, ಯುದ್ಧಕ್ಕಾಗಿ ಚೋದಯಾಮಾಸ ಯುದ್ಧಕ್ಕಾಗಿ ಪ್ರಚೋದಿಸಿದ. ಹರಿಪತಿ ಸುಗ್ರೀವ ಇಂದ್ರನೀಲಮಣಿರುವ
ಕೃಷ್ಣವರ್ಣಂ ಮತ್ತೇಭಾನಾಂ ಗತಿ ಯಥಾ ಸ್ಯಾತ್ ಗಜರಾಜ ಗತಿರಿವ ಚಲಂತಂ ಭೃಂಗೈಃ ಆವೃತಾಂ ವೈಜಯಂತೀಂ ಮಾಲಾಂ ಧೃತಂ ಶ್ರೀರಾಮಚಂದ್ರಂ ಸಸ್ಮಿತಂ ರಾಮಚಂದ್ರಂ ನತ್ವಾ ಸ್ವಸೇನಾ ಯುದ್ಧಾರ್ಥಂ ಚೋದಯಾಮಾಸ ಯುದ್ಧಾರ್ಥಂ ಪ್ರೇರಯಾಮಾಸ. ಮರಕತಾಖ್ಯಃ ಮಣಿಃ ಮರಕತಮಣಿಃ ಮಣಿವರ್ಣಸ್ಯ ಮಣೇಃ ವರ್ಣಃ ಮಣಿವರ್ಣಃ ತಂ ಮರಕತಮಣಿರಿವ ವರ್ಣಃ ಯಸ್ಯ ಸಹ ಮರತಕಮಣಿರಿವ ವರ್ಣಃ ಯಸ್ಯ ಸಹ ಮರತಕಮಣಿವರ್ಣಃ ತಂ ಮತ್ತಮಾತಂಗ ಲೀಲಂ ಮತ್ತಃ ಮಾತಂಗಃ ಮತ್ತಮಾತಂಗಃ ಮತ್ತಶ್ಚ ಸೋಮತಂಗಶ್ಚ ಮಾತಂಗಶ್ಚ ಮಾತಂಗಃ ಮಾತಂಗವತ್ ಲೀಲಾ ಯಸ್ಯ ಸಹ ತಂ ಲೀಲಃ ತಂ ಮಧುಕರೈಃ ಪರಿಘುಷ್ಟಾ ತಾಂ ಮಧುಕರ ಪರಿಘುಷ್ಟಾಂ ವೈಜಯಂತೀಂ ಶ್ರೀಲಿಂಗ ದ್ವಿತೀಯ ಏಕ ವಹಂತಂ ನಪುಂಸಕಲಿಂಗ ಪ್ರಥಮ ಏಕ ಪುಲ್ಲಿಂಗ ಪ್ರಥಮ ಏಕ ವಹಂತೌ ವಹಂತಃ ಹರೇಃ ಪರಿಷತ್ ಹರಿಪರಿಷತ್ ಸಪ್ತಮಿ ಹರಿಪರಿಷದಿ ರಾಮಃ ಪುಲ್ಲಿಂಗ ಪ್ರಥಮ ಏಕ ಸಸ್ಮಿತಂ ಪುಲ್ಲಿಂಗ ಪ್ರಥಮ ಏಕ ವೀಕ್ಷಮಾಣಂ ಪುಲ್ಲಿಂಗ ಪ್ರಥಮ ಏಕ ಹರಿಪತಿಃ ಹರೇಃ ಪತಿಃ ಹರಿಪತಿಃ ಗುಣ ಹರಿಪತಿಃ ಇತಿ ರೇಫಾದೇಶ ನತ್ವಾ ಕ್ತ್ವಾ ಪ್ರತ್ಯಯಾಂತಮವ್ಯಯಂ ಚೋದಯಾಮಾಸ ಹರಿಪತಿಃ ಪುಲ್ಲಿಂಗ ಪ್ರಥಮ ಏಕ ವೀಕ್ಷಮಾಣಂ ಸಸ್ಮಿತಂ ಎರಡು ದ್ವಿತೀಯ ವ್ಯಕ್ತಿ ಏಕವಚನ ರಾಮಂ ಕೂಡ ಹರಿಪರಿಷದಿ ಸಪ್ತಮಿ ಏಕ ಹರಿಪತಿಃ ಪುಲ್ಲಿಂಗ ಪ್ರಥಮ ಏಕ ಅಥವ್ಯಯ ನತ್ವಾ ಕ್ತ್ವಾ ಪ್ರತ್ಯಯಾಂತಮವ್ಯಯಂ ಚೋದಯಾಮಾಸ ಲಿಟ್ ಪ್ರಥಮ ಏಕ ಚುದ ಪ್ರೇರಣೆ ಲಿಟ್ ಪ್ರಥಮ ಏಕ ಆಸ ಧಾತುವನ್ನು ಸೇರಿಸಿಕೊಂಡ್ರೆ ಸೇನಾಂ ಸ್ತ್ರೀಲಿಂಗ ದ್ವಿತೀಯ ಏಕ. इति श्रीनारायण पंडिताचार्य विरचिते रामांके संग्रह रामायणे युद्धकांडे तृतीयः सर्गः. इति श्री कविकुलतिलक श्री नारायण पंडिताचार्य कृत मध्व संग्रह चंद्रिका टीकायां संग्रह चंद्रिका आख्यां युद्धकांडे तृतीयं सर्ग विवरणं ವಿಶ್ವಪತಿ ತೀರ್ಥರ ವ್ಯಾಖ್ಯಾನವು ಕಾಣಿಸಿತು. ಸತ್ವಚಂದ್ರಿಕಾಕಾರರ ಸಂಗ್ರಹ ಚಂದ್ರಿಕಾಕಾರರ ವ್ಯಾಖ್ಯಾನವು ಕೂಡ ಮುಗಿಯಿತು. ಸಾಮಾನ್ಯ ಎಲ್ಲರೂ ಕೂಡ ಮರ ಕತಮಣಿ ಅಂತಾರೆ, ಅದು ಮರ ತಕಮಣಿ ಅಂತ ಆಗ್ಬೇಕು. ಅದರಿಂದಾಗಿ ಆ ವಿಷಯದಲ್ಲಿ ಆಚಾರ್ಯರು ಅದಕ್ಕೊಂದು ಪೀಠಿಕೆ ಕೊಟ್ಟರು. ಮಧುಕರೈಃ ಪರಿತಃ ಸರ್ವತಃ ಗುಷ್ಟಾನಾದಿತಂ ಮಧುಕರ ಗುಷ್ಟಾ ತಾಂ. ವೈಜಯಂತಿ ಮಾಲೆಯ ಮಾತನ್ನ ತೆಗೆದುಕೊಂಡು ಪತಾಕಾಯಾಂ ಜಯಂತ್ಯಾಂ ಕೇಶವ ಸ್ರಜಿ. ಹೀಗೆ ವೈಜಯಂತಿ ಮಾಲೆ ಅನ್ನೋದು ಮತ್ತೆ ಶಿಪಾಶ್ವನಿ ಅದರ ವೈಜಯಂತಿ ಮಾಲೆ ಅಂತ ಅನ್ನೋದು ಕೊರಳಿನಿಂದ ಕರುಳಿಗಿಂತ ಕೆಳಗೆ ಕಾಲಿನ ತನಕವೂ ಕೂಡ ಚಾಚಬಹುದಾದ ಮಾಲೆ ಅಂತ ಹೇಳುವುದು. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಲ್ಲಿಗೆ 3ನೇ ಸರ್ಗ ಯುದ್ಧಕಾಂಡದಲ್ಲಿ ಮುಕ್ತಾಯ ಆಯಿತು. 4ನೆಯ ಸರ್ಗ
ನವನಿಧಿಯವರು ಹೇಳಿ. ರಾಮಾನುಜೋ 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 ರಾಮನಿಯೋಗೋಥ ರಾಮನಿಯೋಗೋಥ ರಾಮನಿಯೋಗೋಥೋ ಮಧೂನಿ ಮೂಲಾನಿ ಮಧುನಿಮೂಲಾನಿ ಮಧುನಿಮೂಲಾನಿ ಫಲಾನಿ ಚಾಶು ಫಲಾನಿ ಚಾಶು ಫಲಾನಿ ಚಾಶು ಯಥೇಷ್ಟಮತ್ರ 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 ವ್ಯಭಜತ್ಕಪಿಭ್ಯೋ 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 ಮಹಾಯುಯುತ್ಸಾ 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 ಉತ್ಸವದರ್ಪವದ್ಭ್ಯಃ ಉತ್ಸವದರ್ಪವದ್ಯಃ ದರ್ಪವದ್ಭ್ಯಃ ದರ್ಪವದ್ಯಃ ನಿಯೋಗತಃ ಅಥ ಅಂದ್ರೆ ಆ ಬಳಿಕ ಅಂತ ಅರ್ಥ. ರಾಮಾನುಜನಾದಂತಹ ಲಕ್ಷ್ಮಣ ಏನ್ ಮಾಡಿದ ಅನ್ನೋದನ್ನ ಮುಂದೆ ಹೇಳ್ತಾ ಇದ್ದಾರೆ. ಅಥ ರಾಮಾನುಜ ಆ ಬಳಿಕ ಲಕ್ಷ್ಮಣನು ಶ್ರೀರಾಮಸ್ಯ ನಿಯೋಗತಃ ಶ್ರೀರಾಮಚಂದ್ರನ ಆದೇಶದಂತೆ ಮಧೂನಿ ಫಲಾನಿ ಮೂಲಾನಿ ಚ ಆಶು ಯಥೇಷ್ಟಂ ಅತ್ರ ವ್ಯಭಜತ್. ಮಧು ಜೇನು, ಮೂಲ ಗೆಣಸು, ಫಲ ಹಣ್ಣು. ಕೂಡ್ಲೆ ಯುದ್ಧವನ್ನು ಮಾಡುವ ತೀವ್ರವಾದ ಬಯಕೆಯಿಂದ ಆಹಾರದ ಸರಬರಾಜು ಮಾಡಿ ಸಿದ್ಧತೆ ಆಗ್ಬೇಕಲ್ಲ ಬೆಳಿಗ್ಗೆಗೆ. ಆ ಯುದ್ಧದ ಸಿದ್ಧತೆಗಾಗಿ ಒಂದು ಇಚ್ಛೆ ಇದೆಯಲ್ವಾ, ಅದೇ ಉತ್ಸಾಹ. ಯುಯುತ್ಸಾಹ ಅಂದ್ರೆ ಯೋದ್ಧುಂ ಇಚ್ಛಾ ಯುಯುತ್ಸ. ಏನಾಗಿದೆ? ಯುಯುತ್ಸೋತ್ಸವ ಹೋರಾಡುವ ಬಯಕೆ ಎನ್ನುವುದೇ ಉತ್ಸವದಂತೆ. ದರ್ಪವದ್ಭ್ಯ ನಾನು ಸಮರ್ಥ, ನನ್ನಿಂದ ಆಗತ್ತೆ ಅನ್ನುವ ಅಹಂಕಾರದಿಂದ ಕೂಡಿದವರ ನಾನೇ ಸೋಲಿಸುತ್ತೇನೆ ಎನ್ನುವ, ಎಲ್ಲವನ್ನೂ ಮೀರಿ ನಡೆಯಬಲ್ಲವೆನ್ನುವ ಉತ್ಸಾಹ ಸಹಜವಾಗಿ ಕಪಿಗಳಿಗೆ ಇತ್ತು. ಆದ್ರಿಂದಾಗಿ ಮಹಾಯುಯುತ್ಸೋತ್ಸವ ದರ್ಪವದ್ಭ್ಯ ಕಪಿಭ್ಯ ಆ ಕಂದ ಮೂಲ ಗೆಡ್ಡೆ ಗೆಣಸು ಹಾಲು ಹಣ್ಣು ಏನು ಸಿಕ್ಕಿತೋ ಅದೆಲ್ಲವನ್ನು ಯಥೇಷ್ಟಂ ಬೇಕಾದಷ್ಟು ವ್ಯಭಜತ್. ಕೆಲವರಿಗೆ ಏನು ಅಂದ್ರೆ ಒಂದ್ಸಲ ತಿಂದ್ರೆ ಮತ್ತೆ ಕೇಳುವುದೇ ಇಲ್ಲ, ಎಷ್ಟು ದಿವಸ ಯುದ್ಧ ಆದ್ರೂ ಯುದ್ಧ ಮಾಡ್ತಿರ್ತಾರೆ. ಇನ್ನು ಕೆಲವರು ಕಾಡಲ್ಲಿ ಬರುವಾಗ್ಲೇ ತಿಂದ್ಬಿಟ್ಟಿದ್ದಾರೆ. ಇನ್ನು ಕೆಲವರು ತಿಂದು ಆಗತ್ತೆ ಅನ್ಕೊಂಡ್ರೆ ಈಗ ಹಸಿವಾಗ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಹಸಿವೇ ಒಂದು ದೊಡ್ಡ ಡ್ರಾಬ್ಯಾಕ್ ಆಗ್ಬಾರ್ದು. ಅದಕ್ಕೋಸ್ಕರ ಎಲ್ಲರಿಗೂ ಆಹಾರದ ಅಗತ್ಯ ಇದ್ದವ್ರಿಗೆ ಎಲ್ಲರಿಗೂ ಆಹಾರದ ವ್ಯವಸ್ಥೆಯನ್ನ ಲಕ್ಷ್ಮಣ ಅಣ್ಣನ ಆದೇಶದಂತೆ ಆ ಕೂಡಲೇ ಎಲ್ಲರ ಆಹಾರಕ್ಕೆ ಬೇಕಾದ ವ್ಯವಸ್ಥೆಯಾಗಿ ಜೇನು, ಗೆಡ್ಡೆಗೆಣಸು ಮತ್ತು ಹಣ್ಣುಗಳು ಈ ಎಲ್ಲವನ್ನು ಕೂಡ ಅಲ್ಲಿಗೆ ತರಿಸಿ ವ್ಯಭಜತ್ ವಿಭಾಗ ಮಾಡಿ ಕೊಟ್ಟ. ರಾಮಸ್ಯ ಅನುಜಃ ರಾಮಾನುಜಃ ಲಕ್ಷ್ಮಣಃ ರಾಮನಿಯೋಗಾತ್ ರಾಮಸ್ಯ ನಿಯೋಗಃ ತಸ್ಮಾತ್. ನಿಯೋಗ ಅಂದ್ರೆ ಆದೇಶ. ಇಲ್ಲಿ ರಾಮನಿಯೋಗ ತಸ್ಮಾತ್ ಅನ್ನುವ ಅರ್ಥದಲ್ಲಿ ತಹ ಅಂತ ಪ್ರತ್ಯಯ ಬಂದು ನಿಯೋಗತಃ ಅವ್ಯಯ ಆಗುತ್ತೆ. ರಾಮನಿಯೋಗತಃ ಅವ್ಯಯ, ಅಥ ಅವ್ಯಯ. ಮಧೂನಿ ಮೂಲಾನಿ ಫಲಾನಿ ಎಲ್ಲವೂ ದ್ವಿತೀಯ ಭಕ್ತಿ ಏಕವಚನ, ಬಹುವಚನ. ಮಧೂನಿ ನಪುಂಸಕಲಿಂಗ ಬಹು, ಮೂಲಾನಿ ನಪುಂಸಕಲಿಂಗ ಬಹು,
ಫಲಾನಿ ನಪುಂಸಕಲಿಂಗ ಬಹು. ಯಥೇಷ್ಟಮತ್ರ ವಿಭಜತ್ ಕಪಿಭ್ಯಃ. ಫಲಾನಿ ನಪುಂಸಕಲಿಂಗ ಬಹು. ಚ ಅಶು ಚ ಆಶು ಚ ಅವ್ಯಯ ಆಶು ಅವ್ಯಯ. ಆಶು ಅಂದ್ರೆ ಕೂಡಲೇ ಅಂತ ಅರ್ಥ. ಕೂಡಲೇ ಯಥೇಷ್ಟಂ ಬೇಕಾದಷ್ಟು. ಇಷ್ಟಂ ಅನತಿಕ್ರಮ್ಯ ಯಥೇಷ್ಟಂ ಇಷ್ಟವನ್ನ ಮೀರದಂತೆ. ಅತ್ರ ಈ ಬೆಟ್ಟದ ತುದಿಯಲ್ಲಿ, ಸುವೇಲ ಬೆಟ್ಟದ ತುದಿಯಲ್ಲಿ, ವ್ಯಭಜತ್ ವಿಭಾಗಿಸಿದರು. ಲಂಗ್ ಪ್ರಥಮ ಏಕ. ಕಪಿಭ್ಯ ಕಪಿಗಳಿಗೆ, ಕಪಿಗಳಿಗೋಸ್ಕರ. ಚತುರ್ಥಿ ಬಹು. ಮಹಾ ಯುಯುತ್ಸೋತ್ಸವ ದರ್ಪವದ್ಭ್ಯ. ಎಂಥ ದರ್ಪ ಅದು ಅಂತಂದ್ರೆ ಯೋದ್ಧುಮಿಚ್ಛಾ ಯುಯುತ್ಸ. ಆಡುವಾಗ ಅಲ್ಲೇ ಅದೆಲ್ಲ ತಿಳ್ಕೊಳ್ಳುವಂಥದ್ದಾದ್ರಿಂದ ಕಪಿಗಳು ಈ ವಿಷಯದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಘಟನೆಗಳನ್ನು ಕೂಡ ಪಾಠವಾಗಿ ಕಲಿತವುಗಳು. ಹಾಗಾಗಿ ಯುಯುತ್ಸ ಗೆಲ್ಲಬೇಕೆಂಬ ಬಯಕೆ. ಅದೇ ಉತ್ಸವವತ್. ಅದೇ ಅಂದ್ರೆ ಒಂದು ಹಂತಕ್ಕೆ ನಾವು ದೇವರನ್ನೇ ಕೂಡಿಸಿಕೊಂಡು ಹೊರಟಿದ್ದೇವೆ ಅನ್ನುವ ಅದು ದರ್ಪವೂ ಹೌದು. ಆದರೆ ಕಥೆಗಳಿಗೆ ಯುದ್ಧದ ಪ್ರಸಂಗದಲ್ಲಿ ಅನಿವಾರ್ಯವೂ ಹೌದು. ಆದ್ರಿಂದಾಗಿ ಮಹಾಯುತ್ಸೋತ್ಸವ ದರ್ಪವದ್ಭ್ಯ ಕಪಿಭ್ಯ ಆ ಪದಾರ್ಥವನ್ನ ಯಥೇಷ್ಟಂ ವ್ಯಭಜತ್, ತಂದಿದ್ದ ಎಲ್ಲ ಪದಾರ್ಥಗಳನ್ನು ವಿಭಾಗಿಸಿಕೊಡಿ ಅಂತಂದ್ರು. ಆಗ ಯಥೇಷ್ಟಮತ್ರ ವ್ಯಭಜತ್, ಎಷ್ಟು ಬೇಕೋ ಅಷ್ಟೆಲ್ಲವನ್ನು ಕೂಡ ಕಪಿಗಳಿಗೆ ರಾಮ ಲಕ್ಷ್ಮಣನಿಗೆ ಆದೇಶ ಮಾಡಿ ಎಲ್ಲವನ್ನು ಕರ್ಕೊಂಡು ಕಪಿಗಳಿಗೆ ಬೇಕಾದ ಊಟವನ್ನ ಉಣಬಡಿಸಿದರು, ಆಹಾರವನ್ನ ಕೊಡಿಸಿದರು. ರಾಮಸ್ಯ ನಿಯೋಗ, ರಾಮನಿಯೋಗ ಆಯ್ತು, ಅದು ಆಯ್ತು. ಯಥೇಷ್ಟಮ ಆಯ್ತು, ಅತ್ರ ಆಯ್ತು. ವ್ಯಭಜತ್ ಅದು ಈಗ ಮುಗಿದೋಯ್ತು ಅದ್ ಕಥೆ. ವ್ಯಭಜತ್ ಅನ್ನೋದು ಭಜ ಸೇವಾಯಾಮ್ ಲಂಗ್ ಪ್ರಥಮ ಏಕ. ವಿಭಜತ್ ಅನ್ನೋ ವ್ಯಭಜತ್ ಅನ್ನೋ ಶಬ್ದದಿಂದಾಗಿ ಲಂಗ್ ಪ್ರಥಮ ಏಕ ಅಂತ ಗೊತ್ತಾಯ್ತು. ಕಪಿಭ್ಯ ಪುಲ್ಲಿಂಗ ಪ್ರಥಮ ಬಹು ಅಲ್ಲ, ಪುಲ್ಲಿಂಗ ಚತುರ್ಥಿ ಬಹು. ಮಹಾಯುತ್ಸೋತ್ಸವ ದರ್ಪವದ್ಭ್ಯ ಯೋಧರಲ್ಲಿ ಅತ್ಯಂತ ಯೋಧ ಅನ್ನಿಸುವ ಹೊತ್ತಿಗೆ ಉತ್ಸಾಹವನ್ನು ತರುವುದಕ್ಕಾಗಿ ಬಂದ ಆಡಿದ ಮಾತೆ ರಾಜನಿಗೆ ಮುಟ್ಟಿಸಬೇಕಾದ ಜವಾಬ್ದಾರಿಯನ್ನು ಹೊತ್ತು ದರ್ಪವನ್ನ ಬಿಟ್ಟು ನಡೆದ್ರು. ಅದು ಒಂಥರ ಕಥೆ. ಆದ್ರೆ ಸಾಮಾನ್ಯ ಕೆಚ್ಚು ರಾಜರಿಗೆ ಯುದ್ಧದ ಹೊತ್ತಿನದೇ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋರಲ್ಲ. ಹಾಗಾಗಿ ಮಹಾಯುತ್ಸೋಪಮ ಯಾವುದು ಮಹಾಯುತ್ಸೋತ್ಸವ ದರ್ಪವದ್ಭ್ಯ, ದರ್ಪಗಳಿಂದ ಹೊರತಾದ ರೀತಿಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹನುಮಂತ ಲಕ್ಷ್ಮಣ ಎಲ್ಲ ಕಪಿಗಳಿಗೂ ಯೋಗ್ಯವಾದ ಊಟ ಬಡಿಸಿದ ಅಂತ ಗೊತ್ತಾಗುತ್ತೆ. ಮತ್ತೆ ಮುಂದೆ ಏನಾಯಿತು ಅನ್ನೋ ಸಂಗತಿ ಅಲ್ಲಿ ಬಂದಿದೆ. ನಾಳೆ ಈ ಚಿಂತನೆಯ ಅನುಸಂಧಾನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಿತಂ ಅಸ್ತು. ಭಾಗವತ 9 ಸರಿಯಾಗಿ.